ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಒಂದೇ ದಿನ 8 ಮಂಗನ ಕಾಯಿಲೆ ಪ್ರಕರಣಗಳು ಪತ್ತೆಯಾಗಿದೆ. ಈ ಮೂಲಕ ಜಿಲ್ಲೆಯಲ್ಲಿ 14 ಸಕ್ರಿಯ ಪ್ರಕರಣಗಳು ದಾಖಲಾಗಿದ್ದು 10 ವರ್ಷದ ಬಾಲಕ ಗಂಭೀರವಾಗಿದ್ದು ಮಂಗಳೂರಿನ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಲಾಗಿದೆ. ಸಿದ್ದಾಪುರದ ಕೊರ್ಲಕೈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯ ಜಡ್ಡಿಯಲ್ಲಿ 7 ಪ್ರಕರಣ ಉಳಿದಂತೆ ಇತರೆ ಭಾಗದಲ್ಲಿ 9 ಪ್ರಕರಣಗಳಿದ್ದು ಈವರೆಗೂ ಈ ಕಾಯಿಲೆಗೆ ಚುಚ್ಚುಮದ್ದುಗಳಿಲ್ಲ. ಈ ಹಿಂದೆ ಜಿಲ್ಲೆಯಲ್ಲಿ 8 ಜನರು ಮಂಗನ ಕಾಯಿಲೆಯಿಂದ ಸಾವನ್ನು ಕಂಡಿದ್ದರು. ಇದೀಗ ಹೆಚ್ಚು ಪ್ರಕರಣಗಳು ಪತ್ತೆಯಾಗುವ ಮೂಲಕ ಮಲೆನಾಡಿನಲ್ಲಿ ಆತಂಕ ತಂದೊಡ್ಡಿದೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನಲ್ಲಿ ಕಳೆದ 20-21ನೇ ತಾರೀಕಿಂದ ಸುಮಾರು 16 ಮಂಗನ ಕಾಯಿಲೆ ಪ್ರಕರಣಗಳು ವರದಿಯಾಗಿದೆ. ಸೊ ಅದರಲ್ಲಿ ಒಂದು ಮಗು 10 ವರ್ಷದ ಮಗು ಮಾತ್ರ ಕೆನಪೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಉಳಿದ 7 ಜನ ಈಗ ಆಲ್ರೆಡಿ ಚಿಕಿತ್ಸೆಯಿಂದ ಗುಣಮುಖರಾಗಿ ಮನೆಯಲ್ಲಿ ಆರೈಕೆ ಪಡ್ಕೋತಾ ಇದ್ದಾರೆ. ಇನ್ನು 8 ಜನ ಈಗ ಮೊನ್ನೆ ದಿನ 2 ದಿನ ಹಿಂದೆ ಪಾಸಿಟಿವ್ ಬಂದಿದೆ. ಅವರು ಸಹ ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ನಾವು ದಾಖಲು ಮಾಡಿದ್ದೀವಿ. ಎಲ್ಲ ರೋಗಿಗಳು ಸ್ಟೇಬಲ್ ಆಗಿದ್ದಾರೆ, ಏನು ಯಾವುದೇ ರೀತಿ ತೊಂದರೆ ಇಲ್ಲ. ನಮಗೆ ಮುಖ್ಯವಾಗಿ ಈ ಕಾಯಿಲೆ ಬಗ್ಗೆ ಜನ ಕಾಡಿಗೆ ಹೋಗೋದನ್ನ, ಅನಾವಶ್ಯಕ ಹೋಗೋದನ್ನ ಕಡಿಮೆ ಮಾಡಬೇಕಾಗಿದೆ. ಅನಿವಾರ್ಯವಾಗಿ ಹೋಗಲೇಬೇಕಂತ ಪರಿಸ್ಥಿತಿಯಲ್ಲಿ ನಾವು ಇಲಾಖೆಯಿಂದ ಅವರಿಗೆ ಒಂದು ಡೇಪಾ ಅಂತ ಒಂದು ಔಷಧಿಯನ್ನು ಕೊಡ್ತೇವೆ. ಅದನ್ನು ಕಾಡಿಗೆ ಹೋಗುವಾಗ ಮೈ ತುಂಬ ಬಟ್ಟೆಯನ್ನು ಹಾಕೊಳ್ಳೋದೊಂದು, ನಂತರ ಎಕ್ಸ್ಪೋಸ್ ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ, ಕೈ ಮತ್ತು ಕಾಲಿಗೆ ಈ ಆಯಿಲ್ನ ಹಚ್ಕೊಂಡು ಕಾಡಿಗೆ ಹೋಗೋಂಥದ್ದು. ವಾಪಸ್ ಬಂದ ನಂತರ ಸ್ನಾನ ಮಾಡಿ ಮತ್ತು ಅವರು ಧರಿಸಿದ ಬಟ್ಟೆಗಳನ್ನು ಬಿಸಿ ನೀರಲ್ಲಿ ತೊಳೆದು ಒಣಗಿಸುವಂಥದ್ದು, ಇಷ್ಟು ಮಾಡುವಂಥದ್ದು ಮುಖ್ಯ ಆಗಿರ್ತದೆ. ನಂತರ ಇದು ಒಂದು ಜ್ವರ ಇರೋದ್ರಿಂದ ನಾವು ಸಾಮಾನ್ಯವಾಗಿ ಮೈಕೈ ನೋವು, ಜ್ವರ, ಸಿವಿಯರ್ ಬಾಡಿ ಪೇಯ್ನು, ಹೆಡ್ಏಕು, ವಾಮಿಟಿಂಗ್ ಈ ಥರ ಲಕ್ಷಣಗಳಿರ್ತವೆ. ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ಮನೆಗೆಲ್ಲ ಭೇಟಿ ಮಾಡಿ ಜನರಿಗೆ ಈ ಒಂದು ಕಾಯಿಲೆ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಮತ್ತು ಎಲ್ಲಿ ಜ್ವರದ ಪ್ರಕರಣಗಳಲ್ಲಿ ನಾವು ರಕ್ತದ ಮಾದರಿಯನ್ನು ಸಹ ನಾವು ತಗೊಂಡು ಶಿವಮೊಗ್ಗದ ಲ್ಯಾಬ್ರೇಟರಿಗೆ ನಾವು ಕಳಿಸ್ತಾ ಇದ್ದೀವಿ. ಒಟ್ಟು 16 ಪ್ರಕರಣಗಳು ಪಾಸಿಟಿವ್ ಕಂಡು ಬಂದಿದೆ. ಏನು ಆತಂಕ ಪಡೋಂಥ ಅವಶ್ಯಕತೆ ಏನಿಲ್ಲ. ಜ್ವರ ಬಂದ ತಕ್ಷಣ ಹತ್ತಿರದ ಆಸ್ಪತ್ರೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೀವಿ. ಬಂದು ರಿಪೋರ್ಟ್ ಮಾಡ್ಕೊಂಡು ಸರ್, ಈಗ ಸಿದ್ದಾಪುರ ಭಾಗದಲ್ಲೇ ಜಾಸ್ತಿ ಕಂಡು ಬರ್ತಾ ಇದೆ. ಏನು ಸಿದ್ದಾಪುರದಲ್ಲಿ ಹಿಂದೆ ಸಹ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 7 ತಾಲೂಕಲ್ಲಿ ಹಿಂದೆ ಸಹ ಈ ಒಂದು ಕ್ಯಾಸ್ಟಿಂಗ್ ಫಾರೆಸ್ಟ್ ಡಿಸೀಸ್ ಮಂಗನ ಕಾಯಿಲೆ ಕಂಡು ಬಂದಿದೆ. ಈ ಅಂಕೋಲ ಇರ್ಬೋದು, ಕುಮಟಾ, ಹೊನ್ನಾವರ, ಭಟ್ಕಳ, ಶಿರ್ಸಿ, ಸಿದ್ದಾಪುರ ಮತ್ತು ಜೋಯಿಡಾ ಇಷ್ಟು ತಾಲೂಕಲ್ಲಿ ಆಲ್ರೆಡಿ ಅಲ್ಲಿ ಎಂಡಮಿಕ್ ಇರೋದ್ರಿಂದ ಕಾಯಿಲೆ. ಸೊ ಅಲ್ಲಿ ಪುನಃ ಕಳೆದ 2 ವರ್ಷ ನಮಗೆ ಯಾವುದೇ ರೀತಿ ಮಂಗನ ಕಾಯಿಲೆ ಪ್ರಕರಣಗಳು ಕಂಡು ಬಂದಿಲ್ಲ. ಈ ಸಾರಿ ನಮಗೆ ಜ್ವರ ಪ್ರಕರಣಗಳು ಕಂಡು ಬರ್ತಾಯಿದೆ. ನಾವು ಎಲ್ಲ ರೀತಿ ಮುಂದಾಗಿದ್ದ ಕ್ರಮಗಳು ತೊಗೊಂಡಿದ್ದೀವಿ. ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ಗಳು ಸಹ ಮಾಡಿ ವೆಟರ್ನರಿ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಶಿಕ್ಷಣ ಇಲಾಖೆ ಮತ್ತು ಈ BCM, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳ ಜೊತೆಗೆ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ಗಳು ಮಾಡಿ ನಾವು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ನಮಗೆ ಸಪೋಸ್ ಏನಾದರೂ ಈಗ ಕಾಯಿಲೆ 2 ಹಂತದಲ್ಲಿ ಬರೋದ್ರಿಂದ, ಸಾಮಾನ್ಯವಾಗಿ ಮೊದಲನೇ ಹಂತದಲ್ಲಿ ಬಂದು ಹೋದರೆ ಕಾಯಿಲೆ ಬರೋದಿಲ್ಲ. 2ನೇ ಹಂತದಲ್ಲಿ ಬರೋಂಥ ಕಾಯಿಲೆ ಸ್ವಲ್ಪ ಗಂಭೀರವಾಗಿರೋದ್ರಿಂದ ನಾವು ಅಂಥ ಪ್ರಕರಣಗಳಲ್ಲಿ ಸರ್ಕಾರದಿಂದ ಏನು ಎಂಪನಲ್ ಆಗಿರೋಂಥ ABRK ಹಾಸ್ಪಿಟಲ್ಸ್ಗಳಲ್ಲಿ ಸಂಪೂರ್ಣವಾಗಿ ಉಚಿತವಾದ ಚಿಕಿತ್ಸೆಯನ್ನು ಸಹ ಪಡೆಯಬಹುದಾಗಿದೆ. ಯಾವುದೇ ರೀತಿ ಅವರು ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಯಾವ ಪೇಷಂಟ್ಸ್ಗಳಿಗೂ ನಾವು ಅಷ್ಟು ಸೀರಿಯಸ್ ಆಗಿ ಯಾವುದೂ ಇಲ್ಲ, ಸ್ಟೇಬಲ್ ಆಗಿದೆ. ತಾಲೂಕಿನ ಗಿಡಮಾವಿನಕಟ್ಟೆಯಲ್ಲಿ ಅಕ್ಷಯ ನಾರಾಯಣ ಗೌಡ ಎಂಬುವವರು PWD ಜಾಗದಲ್ಲಿ ಅಕ್ರಮ ಕಟ್ಟಡದಲ್ಲಿ ನಿಯಮಾವಳಿಗಳನ್ನು ಮೀರಿ ಕತ್ತಿ ಕುಲುಮೆಯನ್ನು ಅಕ್ರಮ ಕೈಗಾರಿಕೆಯನ್ನಾಗಿ ನಡೆಸುತ್ತಿರುವುದರಿಂದ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಕರ್ಕಶ ಶಬ್ದದಿಂದ ವಾಸಿಸಲು ಸಮಸ್ಯೆಯಾಗಿದ್ದು ಎಲ್ಲಾ ಇಲಾಖೆಗೂ ಮಾಹಿತಿ ನೀಡಿದರೂ ಕ್ರಮವಾಗಿಲ್ಲ ಎಂದು ನೊಂದ ಮಾಲಿನಿ ರೋಹಿದಾಸ್ ನಾಯ್ಕ್ ಆತ್ಮಹತ್ಯೆಗೆ ನಿರ್ಧರಿಸಿರುವುದು ಮಾನವ ಹಕ್ಕುಗಳ ಆಯೋಗಕ್ಕೆ ತಿಳಿದು ಬಂದಿದೆ. ತಕ್ಷಣ ನಾವು ಅವರ ಜೊತೆ ನಿಂತು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಎಂದು ವಿಶ್ವ ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾಧ್ಯಕ್ಷೆ ಮತ್ತು ಕಾನೂನು ಸಲಹೆಗಾರ್ತಿ ಅರ್ಚನಾ ಜಯಪ್ರಕಾಶ್ ನಾಯ್ಕ್ ತಿಳಿಸಿದರು. ಅವರು ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಿಡಮಾವಿನಕಟ್ಟೆಯಲ್ಲಿ ಅಕ್ಷಯ ನಾರಾಯಣ ಗೌಡ ಎಂಬುವವರು ಕತ್ತಿ ಕುಲುಮೆಯನ್ನು ನಡೆಸುತ್ತಿದ್ದು ದೊಡ್ಡ ವಿದ್ಯುತ್ ಮಷಿನ್ ಅಳವಡಿಸಿದ್ದರಿಂದ ಕರ್ಕಶ ಶಬ್ದದಿಂದ ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಅವರ ಗಂಡ ರೋಹಿದಾಸ್ ನಾಯ್ಕ್ ರವರಿಗೆ ತಲೆ ಶಸ್ತ್ರಚಿಕಿತ್ಸೆಯಾಗಿದೆ. ಮಕ್ಕಳ
ಮಕ್ಕಳ ಓದಿಗೆ ತೊಂದರೆಯಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು, ತಾಲೂಕ್ ಪಂಚಾಯತ್, ಪೊಲೀಸ್ ಇಲಾಖೆ, ಕರ್ನಾಟಕ ಲೋಕಾಯುಕ್ತ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಯಡಳ್ಳಿ ಗ್ರಾಮ ಪಂಚಾಯತ್ಗೆ ದೂರು ನೀಡಿದ್ದಾರೆ. ಇವರೆಲ್ಲರೂ ನಿಯಮಾನುಸಾರ ಕ್ರಮ ಕೈಗೊಂಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಹೆಸ್ಕಾಂಗೆ ಪತ್ರ ಬರೆದು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಈಗ ಜನರೇಟರ್ನಿಂದ ಮಷಿನ್ಗಳನ್ನು ನಡೆಸುತ್ತಿದ್ದಾರೆ. ಇದರಿಂದ ಮನೆಯಲ್ಲಿ ವಾಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಬೇರೆಡೆ ಸ್ಥಳಾಂತರಿಸಿದರೆ ನಮ್ಮ ಅಭ್ಯಂತರವಿಲ್ಲ ಎಂದು ಹೇಳುತ್ತಿದ್ದಾರೆ. ಅಲ್ಲದೆ ಈಗ ಆತ್ಮಹತ್ಯೆಗೆ ನಿರ್ಧಾರ ಮಾಡಿರುವುದು ಮಾನವ ಹಕ್ಕು ಆಯೋಗಕ್ಕೆ ತಿಳಿದು ಬಂದಿದ್ದರಿಂದ ಅವರನ್ನು ಭೇಟಿಯಾಗಿ ವಿಷಯಗಳ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಇದರ ಜೊತೆ ನಿಂತು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಎಂದರು. ಇಲ್ಲ, ನಮ್ಮ ಪತ್ರಿಕಾ ಮಂಡಳದಲ್ಲಿ ಮಾತಾಡ್ಕೊಂಡು ನಾವೊಂದು ಏನಾದರೂ ರೆಮಿಡಿ ನೋಡೋಣ ಅಂತ ಬಂದೇ ಬಿಟ್ರೆ ನಮ್ಗೆ ಬೇರೆ ಏನೂ ಉದ್ದೇಶ ಇಲ್ಲ. ಯಾರಿಗೂ ಯಾವುದೇ ರೀತಿ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಹೌದಾ? ಮತ್ತು ನಾವು ಇದು ಅಧಿಕಾರನ ನಾವೇನು ತಗೊಂಡಿದ್ದೇವಲ್ಲ, ಬೇಕು ಅಂತ ಕೇಳ್ಕೊಂಡು ತಗೊಂಡಿದ್ದಲ್ಲ, ಇದು ತಾನಾಗೆ ಹುಡ್ಕೊಂಡು ಬಂದಿದ್ದು ನನಗೆ ಅಧಿಕಾರ. ಹಾಗಾದ್ರೆ ಇದು ಇರಲಿ ಬಿಡಲಿ ನನಗೆ ಸಂಬಂಧ ಇಲ್ಲ. ಅದು ಅಧಿಕಾರ ಕೊಟ್ಟಾಗ ನಾವು ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿ ನನಗಿದೆ, ಬಿಟ್ಟರೆ ಮತ್ತೇನೂ ಇಲ್ಲ. ಯಾಕಂದ್ರೆ ನಾನು ಫೀಲ್ಡಲ್ಲಿ 25 ವರ್ಷದಿಂದ ನಾನು ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದೀನಿ. ನನ್ನದೇ ಟ್ರಸ್ಟ್ ಇದೆ ಮತ್ತು ನನ್ನ ಬಿಸ್ನೆಸ್ ಇದೆ. ಮತ್ತು TSS ಅಲ್ಲಿ ಒಂದು ಯೂನಿಟ್ ಶುರು ಆಗಿದೆ, ನಂದು ಒಂದು ಕಂಪನಿ ಸಿರಿಧಾನ್ಯದ್ದು. ಅದನ್ನೇ ಮಾಡ್ಕೊಂಡು ಹೋಗ್ಬೋದು ನಾವು. ಈ ರೀತಿ ಎಲ್ಲ ಜನರಿಗೆ ಹೆಲ್ಪ್ ಮಾಡೋ ನೆಪದಲ್ಲಿ ಮಾನವ ಹಕ್ಕುಗಳದ್ದು ನಾವು ಯೂಸ್ ಮಾಡ್ಕೊಳ್ತೇವೆ ಅಂತ ಬರಲಿಲ್ಲ ನಾವಿಲ್ಲಿ. ಇಲ್ಲಿ ಏನು ನನಗೆ ಪತ್ರಿಕಾ ಮಿತ್ರರಿಂದ ಇವರಿಗೆ ಏನಾದರೂ ಹೆಲ್ಪ್ ಆಗುತ್ತೋ ನೋಡ್ಲಿಕ್ಕೆ ಬಂದಿದ್ದೇವೆ, ಬಿಟ್ಟರೆ ಮತ್ತು ಯಾವುದೇ ರೀತಿ ನಿಮ್ಮ ಬಗ್ಗೆ ನಮಗೆ ಏನೂ ಆಕ್ಷೇಪಣೆ ಇಲ್ಲ. ಮತ್ತು PWD ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಅದು ಅಂದರೆ ಇವ್ರು ಹೇಳ್ತಾ ಇದ್ರು ಮೇಡಮ್ ಅದು PWD ಜಾಗ ಅಂತ ಅಂದಾಗ ನಾನು ನಿನ್ನೆ ಭಾನುಪ್ರಕಾಶ್ ಹತ್ರ ಕೇಳಿದೆ, ಸರ್ ಅದು PWD ಜಾಗದಲ್ಲಿದೆ ಅಂತೆ. ಅಂದಾಗ ಅವ್ರು ಏನಂದ್ರು, ಎಷ್ಟು ಅಂತರದಲ್ಲಿದೆ ಅಂತ ನಾವು ಎನ್ಕ್ವೈರಿ ಮಾಡ್ತೇವೆ ಮೇಡಮ್, A-ಗೆ ನೀವು ಒಂದು ಮನವಿ ಮಾಡ್ಕೊಳ್ರಿ ಅಂತ ಹೇಳಿದರು. ಅದು ಅವ್ರಿಗೆ ಏನಾಗಿತ್ತು, ಸ್ವಲ್ಪ ಲೇಟ್ ಆಯಿತು ಹೇಳಲಿಕ್ಕೆ. ಹಾಗಾಗಿ ನನಗೆ ಏನಾಯ್ತು, ಇವ್ರದ್ದೆಲ್ಲ ಮತ್ತು ಎಲ್ಲ ಪತ್ರಿಕಾ ಮಿತ್ರರಿಗೆ ನಾವೇ ಹೇಳಬೇಕು ಮತ್ತು ಅವ್ರಿಗೆ ನಾವು ಹೋಗಿ ಡೈರೆಕ್ಟ್ ಒಂದು ಮೆಸೇಜ್ ಹಾಕೋದ್ರಿಂದ ಆಗಲ್ಲ ಅಂತ ಹೇಳಿ ನಾವೇ ಮಾಡ್ತೀವಿ. ಎಲ್ಲ ನಿಮ್ಮ ಕೆಲಸನ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ಕಲಿಬೇಕು ಅನ್ನೋ ದೃಷ್ಟಿಯಲ್ಲಿ ಕಲಿದೇವೆ, ಬಿಟ್ಟರೆ ಇದಕ್ಕೆ ಇನ್ನು ಮುಂದೆ ನಾವು ಯಾಕೆ ಬಂದಿದ್ದೇವೆ ಗೊತ್ತು. ನೀವು ನೋಡ್ರಿ, ನೀವು ಏನು ತಿಳ್ಕೊತೀರಿ ನಮಗೆ. ನೊಂದ ಮಾಲಿನಿ ರೋಹಿದಾಸ್ ನಾಯ್ಕ್ ಮಾತನಾಡಿ, ಕೈಕುಲುಮೆ ಮಾಡಿದ್ದರೆ ಊರಿನವರ ಅಭ್ಯಂತರವಿಲ್ಲ. ವಿದ್ಯುತ್ನಿಂದ ಬೃಹತ್ ಯಂತ್ರಗಳ ಕರ್ಕಶ ಶಬ್ದ ಹಾಗೂ ಹೊಗೆಯಿಂದ ರೋಗಗಳ ಭೀತಿಯನ್ನು ಎದುರಿಸುತ್ತಿದ್ದಾರೆ. ಪತಿ ಅನಾರೋಗ್ಯದಿಂದ ಬಳಲುತ್ತಿದ್ದು ರಾತ್ರಿಯ ವೇಳೆಯೂ ಯಂತ್ರಗಳನ್ನು ರನ್ ಮಾಡುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆಯಾಗುತ್ತಿದೆ. ಎಲ್ಲಾ ಇಲಾಖೆಗೂ ಮಾಹಿತಿ ನೀಡಿದರೂ ತಾತ್ಕಾಲಿಕ ಪರಿಹಾರ ಎಂದು ಹೇಳುತ್ತಾರೆಯೇ ಹೊರತು ನಮಗೆ ಶಾಶ್ವತ ಪರಿಹಾರದ ಬಗ್ಗೆ ತಿಳಿಸುತ್ತಿಲ್ಲ. ಚುನಾವಣೆಯನ್ನು ಬಹಿಷ್ಕರಿಸಿದ್ದೆವು, ಆಗ ಅಧಿಕಾರಿಗಳ ಮನವೊಲಿಸಿ ಪರಿಹಾರ ದೊರಕಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದ್ದರು. ಇನ್ನುವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ. ಈಗ ಆತ್ಮಹತ್ಯೆಯೇ ಒಂದೇ ಮಾರ್ಗೋಪಾಯವಾಗಿದೆ ಎಂದು ತಿಳಿದಿದ್ದೇವೆ. ಮಾನವ ಹಕ್ಕುಗಳ ಆಯೋಗದವರು ನಮ್ಮ ಸಮಸ್ಯೆಯ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಒಟ್ಟಿನಲ್ಲಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ವಿನಂತಿಸಿದರು. ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿ ಜಯಪ್ರಕಾಶ್ ನಾಯ್ಕ್, ರೋಹಿದಾಸ್ ನಾಯ್ಕ್ ಮುಂತಾದವರು ಇದ್ದರು. TSS ಮಾಜಿ ಅಧ್ಯಕ್ಷ ಶಾಂತಾರಾಮ್ ಹೆಗಡೆ ಶೀಗೇಹಳ್ಳಿ ಇನ್ನಿಲ್ಲ. ಇಂದು ಮಧ್ಯಾಹ್ನ ಸಾಮ್ರಾಟ್ ವಸತಿ ಗೃಹದಲ್ಲಿ ಕೆಲ ದಿನಗಳ ಹಿಂದೆ ಅಸ್ವಸ್ಥರಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಇವರು 2 ಹೆಣ್ಣು ಮಕ್ಕಳು, 1 ಗಂಡು ಮಕ್ಕಳು, ಹೆಂಡತಿ ಹಾಗೂ ಅಪಾರ ಬಂಧು ಬಾಂಧವರನ್ನು ಅಗಲಿದ್ದಾರೆ. ಶಿರಸಿ ತಾಲೂಕಿನ ದಾಸನಕೊಪ್ಪದ ಬಡ ಕುಟುಂಬದ ಯುವಕನೊಬ್ಬ ಮಸ್ಕುಲರ್ ಡಿಸ್ಟ್ರೋಫಿ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದು, ಮಗನಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ಆರ್ಥಿಕ ಧನ ಸಹಾಯ ಮಾಡುವವರನ್ನು ಅಂಗಲಾಚುತ್ತಿದೆ. ದಾಸನಕೊಪ್ಪದ ಬಡ ಕುಟುಂಬದ ರಾಘವೇಂದ್ರ ಈರಪ್ಪ ಬೋವಿವಡ್ಡರ್ ಕಳೆದ ಹಲವು ವರ್ಷಗಳಿಂದ ಮಸ್ಕುಲರ್ ಡಿಸ್ಟ್ರೋಫಿ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಒಂದು ಹೊತ್ತು ಊಟಕ್ಕಾಗಿ ಕೂಲಿ ಮಾಡಿ ಜೀವನ ಸಾಗಿಸುವ ಈ ಕುಟುಂಬಕ್ಕೆ ಆಸರೆಯಾಗಿದ್ದ ಮಗನಿಗೆ ಈ ಕಾಯಿಲೆ ಅಂಟಿಕೊಂಡಿದ್ದರಿಂದ ಇಡೀ ಕುಟುಂಬ ಕಣ್ಣೀರಿನಿಂದ ಕೈ ತೊಳೆಯುತ್ತಿದೆ. ಮಗನ ಚಿಕಿತ್ಸೆಗಾಗಿ ಸಾಲ ಮಾಡಿ ಹಣ ಹೊಂದಾಣಿಕೆ ಮಾಡಿದರೂ ಅಕ್ಷರಶಃ ಕುಟುಂಬ ಆರ್ಥಿಕ ಮುಂಗಟ್ಟಿನಿಂದ ನಲುಗಿ ಹೋಗಿದೆ. ಈಗ ಮಗನ ಪ್ರಾಣ ಉಳಿಸಿಕೊಳ್ಳಲು ದಾನಿಗಳ ಸಹಾಯ ಕೇಳುತ್ತಿದೆ. ಮಗ ರೀ 14 ವರ್ಷದಿಂದಾನು ಶಾಲೆ ಕಲಿತಾ ಇದ್ದಾನು. ನನ್ನ ಮಗ ಅಂತ ನಾನು ಸುಮಾರು ಈಗ 4-5 ವರ್ಷದಿಂದ ಅಲ್ಲೇ ಇಲ್ಲೇ ಸಾಲ ಮಾಡಿ ನನ್ನ ಮಗುಗೆ ಆಸ್ಪತ್ರೆಗೆ ತೋರಿಸ್ದೆ. ಆಸ್ಪತ್ರೆಗೆ ಹೋದ್ರೂ ಅದು ಕಾಯಿಲೆ ಸರಿ ಆಗಲ್ಲಮ್ಮ, ಆರಾಮಾಗಲ್ಲ, ನೀ ಬಡವಿ ಅಂತೀವಿ, ಸುಮ್ಮನೆ ಮನೆಗೆ ಕರ್ಕೊಂಡು ಹೋಗು, ಅವ್ನ ಅಕೌಂಟಿಗೆ ನಿನ್ನ ದುಡ್ಡಿದ್ರೆ ಹಾಕಿಡು ಅಂತ ಹೇಳಿದರು. ಇದ ಮಂಗಳೂರು ಆಸ್ಪತ್ರೆಯಾಗ ನನ್ನ ಮಗುಗೆ. ನಾನು ಮನೆಯಾಗಿದ್ದಕ್ಕೆ ನನ್ನ ಮಗನ ಈ ಥರದ ಮ್ಯಾಗ ಇಟ್ಕೊಂಡು ಇರೋಕ್ಕಾಗಲ್ಲ ಅಂತೇಳಿ ನಾನು ಅಷ್ಟಾದ್ರೂ
ಸಾಲ ಮೂಲ ಮಾಡಿ 4-5 ಲಕ್ಷದ ಮಟ್ಟ ಸಾಲ ಮಾಡಿಬಿಟ್ಟೇನಿ. ಮನೆಗೆ ಸಾಲದಾರ ಮನೆಗೆ ಬರಾಕುಂತಾರ್ರಿ. ಆದ್ರೂ ನನ್ನ ಮಗನ ಇಲ್ಲಿವರೆಗೆ ಕೈ ಬಿಟ್ಟಿಲ್ಲ. ಈಗ ಬೆಂಗಳೂರಿಂದ ಇದಕ್ಕೆ ಚಿಕಿತ್ಸೆ ಐತಿ ಈ ಕಾಯಿಲೆಗೆ ಅಂತೇಳಿ ಫೋನ್ ಮಾಡ್ಯಾರು. ಅದಕ್ಕೀಗ 4.5 ಲಕ್ಷ 5 ಲಕ್ಷ ಅಂತ ಹೇಳಕುಂತಾರು. ಅದು ನನ್ನಿಂದ ಆಗಲ್ಲ ಅನ್ನೋಸ್ಕರಕ್ಕೆ ನಾನೀಗ ನಿಮ್ಮನ್ನೆಲ್ಲರನ್ನು ಕೈ ಮುಗಿದು ಕೇಳ್ಕೊಳಕ್ಕೆ ಮನೆ ಇಲ್ಲ, ಶೌಚಾಲಯ ಇಲ್ಲ. ನನ್ನ ಮಗನ ಬೇರೆ ಮನೆಯಾಗ ಇಟ್ಟು ನಾನು ಸಂಜೆ ಮಟ್ಟ ಕೂಲಿ ಮಾಡಿ ಬರ್ಬೇಕು, ಸಂಜೆ ಮುಂದೆ ಹೋಗಿ ನನ್ನ ಮಗನ ನೋಡ್ಕೊ ಬರ್ಬೇಕು. ಈ ಪರಿಸ್ಥಿತಿಯಾಗ ನಾನು ಅದೇನಿ. ಅದಕ್ಕೆ ಈಗ ಒಂದು ಆಸ್ಪತ್ರೆಯಾಗ ಚಿಕಿತ್ಸೆ ಐತೆ ಅಂತೇಳಿ ಅಂದಿದ್ದಕ್ಕೆ ನಿಮ್ನೆಲ್ಲರನ್ನು ದಯವಿಟ್ಟು ಸಹಾಯ ಮಾಡಿರಿ ಅಂತ ಕೇಳಾಕುಂತೇನಿ. ನನ್ನ ಮಗ ನನ್ನ ಮಂದಿ 4 ಮಂದಿ ಥರ ನನ್ನ ಮಗ ಆಗ್ಬೇಕು ಅನ್ನೋಂಥ ಆಸೆ ಇಟ್ಕೊಂಡು ನಾನು ನಿಮ್ಗೆಲ್ಲರಿಗೆ ಕೈ ರಾಘವೇಂದ್ರ ಎಲ್ಲಾ ಮಕ್ಕಳಂತೆ ಚೆನ್ನಾಗಿ ಆಟವಾಡಿಕೊಂಡಿದ್ದ. ಎಸ್ಎಸ್ಎಲ್ಸಿ ಕಲಿಯುತ್ತಿರುವಾಗ ಬರಸಿಡಿಲಿನಂತೆ ಮಸ್ಕ್ಯುಲರ್ ಡಿಸ್ಟ್ರೋಫಿ ಕಾಯಿಲೆ ಅಪ್ಪಳಿಸಿದ್ದರಿಂದ ಇಡೀ ಕುಟುಂಬ ಬೀದಿಗೆ ಬಂದಿದೆ. 50 ಲಕ್ಷ ಜನರಲ್ಲಿ ಒಬ್ಬರಲ್ಲಿ ಕಾಣಸಿಗುವ ಈ ಕಾಯಿಲೆಯು ಕುಟುಂಬವನ್ನೇ ಚಿಂತೆಗೆ ದೂಡಿದೆ. ಕೂಲಿ ಮಾಡಿ ಜೀವನ ಸಾಗಿಸುವ ಬಡ ಕುಟುಂಬವು ಸಾಲ ಮಾಡಿ ಮಗನ ಜೀವ ಉಳಿಸಲು ಹುಬ್ಬಳ್ಳಿ, ಶಿರಸಿ, ಬೆಂಗಳೂರು, ಮಂಗಳೂರು, ಧಾರವಾಡ ಸೇರಿದಂತೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದರೂ ಮಗನು ಮಾತ್ರ ಗುಣಮುಖವಾಗಿಲ್ಲ. ಈಗಾಗಲೇ ಸುಮಾರು 10 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದಾರೆ. ಸದ್ಯ ಬೆಂಗಳೂರಿನ ಆಸ್ಪತ್ರೆಯವರು ಈ ರೋಗಕ್ಕೆ ಔಷಧಿ ಕಂಡುಹಿಡಿದಿದ್ದೇವೆ, ನಿಮ್ಮ ಮಗನ ಕಾಯಿಲೆಯನ್ನು ಗುಣಮುಖ ಮಾಡುತ್ತೇವೆ ಎಂಬ ಭರವಸೆ ನೀಡಿದ್ದಾರೆ. ಒಂದು ಇಂಜೆಕ್ಷನ್ ಖರ್ಚು 5 ಲಕ್ಷ ರೂಪಾಯಿ ಹೇಳಿದ್ದಾರೆ. ಈಗಾಗಲೇ ಮೈತುಂಬ ಸಾಲ ಮಾಡಿಕೊಂಡಿರುವ ಪಾಲಕರು ಈ ಹಣ ಹೊಂದಾಣಿಕೆ ಮಾಡಲು ದಾನಿಗಳ ಸಹಾಯ ಕೇಳುತ್ತಿದ್ದಾರೆ. ದಾನಿಗಳು ತಮ್ಮ ಕೈಯಲ್ಲಾದ ಸಹಾಯ ಮಾಡಿ ಬಡ ಕುಟುಂಬದ ಮಗನ ಪ್ರಾಣ ಉಳಿಸಲು ಸಹಾಯ ಮಾಡಿ ಎಂದು ಬದನಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜ್ ನಂದಿಕೇಶ್ವರ್ ಮಠ ವಿನಂತಿಸಿದ್ದಾರೆ. ಶಿರ್ಸಿ ತಾಲೂಕ್ ಬದನಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬದನಗೋಡು ಗ್ರಾಮದ ರಘು ಈರಪ್ಪ ಬೋವಿ ಒಡ್ಡರ್ ಎಂಬ ಹುಡುಗನಿಗೆ ಮಸ್ಟಿಕಲ್ ಡಿಸ್ಟ್ರೋಫಿ ಎಂಬ ಕಾಯಿಲೆ ಬಂದಿದೆ. ಈ ಕಾಯಿಲೆ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚಿನ ಜನರಲ್ಲಿ ಒಬ್ಬರಿಗೆ ಮಾತ್ರ ಕಾಣತಕ್ಕಂಥ ಕಾಯಿಲೆ ಇದು. ಇಂಥ ಕಾಯಿಲೆ ಹುಡುಗನಿಗೆ ಈಗ ಅವನಿಗೆ 21 ವರ್ಷ. ಅವ ಸುಮಾರು SSLC ಕಲಿಯಕ್ಕಿಂತ ಮೊದಲನೇ ಈ ಕಾಯಿಲೆ ಅವನಿಗೆ ಅಟ್ಯಾಕ್ ಆಗಿದೆ. ಈ ಕಾಯಿಲೆ ಮೊದಲು ಯಾವ ಡಾಕ್ಟ್ರಿಗೂ ಗೊತ್ತಾಗಿಲ್ಲ. ಇವರು ತಂದೆ ತಾಯಿ ಅತಿ ಕಡುಬಡವರು, ಕೂಲಿ ಮಾಡಿಕೊಂಡೇ ತಿನ್ನಬೇಕು, ಯಾವುದೇ ಥರದ ಹಣಕಾಸಿನ ವ್ಯವಸ್ಥೆ ಇಲ್ಲ. ಆದರೆ ಈಗ 5-6 ವರ್ಷಗಳ ಕಾಲ ಹುಬ್ಬಳ್ಳಿ, ಶಿರ್ಸಿ, ಬೆಂಗಳೂರು, ಮಂಗಳೂರು, ಧಾರವಾಡ, ಕಾರವಾರ ಹೀಗೆ ಅನೇಕ ಊರುಗಳ ಆಸ್ಪತ್ರೆಗಳಿಗೆ ಇವರು ಟ್ರೀಟ್ಮೆಂಟ್ಗಾಗಿ 7-8 ಲಕ್ಷಗಳ ಸಾಲವನ್ನು ಮಾಡಿ ಮಗನನ್ನು ಎಲ್ಲರ ಹಂಗೆ ತಾನು ಇರಲಿ ನನ್ನ ಮಗ ಅಂಥೇಳಿ ಭಾಳ ಕಷ್ಟಪಟ್ಟು ಸಾಲ ಮಾಡಿ ಅವರು ಚಿಕಿತ್ಸೆಯನ್ನು ಕೊಡಿಸಿದರು. ಆದರೂ ಕೂಡ ಆತನಿಗೆ ಯಾವುದೇ ಥರದ ರೋಗ ನಿರೋಧಕ ಶಕ್ತಿ ಬರಲಿಲ್ಲ, ರೋಗ ವಾಸಿಯಾಗಲಿಲ್ಲ. ಆದರೆ ಈಗ ಒಂದು ವಾರದ ಹಿಂದೆ ಅವನಿಗೆ ಬೆಂಗಳೂರಿನಿಂದ ಒಂದು ಕರೆ ಬಂದಿದೆ ಆಸ್ಪತ್ರೆಯಿಂದ. ಇಲ್ಲ, ನಿನಗೆ ಆ ಮಸ್ಟಿಕಲ್ ಡಿಸ್ಟ್ರೋಫಿ ಅನ್ನೋ ರೋಗಕ್ಕೆ ಮೆಡಿಸಿನನ್ನು ಕಂಡುಹಿಡಿದಿದ್ದೇವೆ, ನೀವು ಬರ್ರಿ ಅದಕ್ಕೆ ಚಿಕಿತ್ಸೆ ಕೊಡುವ ಅಂತ ಹೇಳಿದ್ದಾರೆ. ಆದರೆ ಆ ಚಿಕಿತ್ಸೆ ವೆಚ್ಚ ಕೇಳಿಬಿಟ್ಟು ಅವರಿಗೆ ಬಹಳ ಗಾಬರಿಯಾಗಿದೆ. ಏನಂದರೆ ಒಂದು ಇಂಜೆಕ್ಷನ್ಗೆ 5ರಿಂದ 5.5 ಲಕ್ಷ ರೂಪಾಯಿ ಬೀಳ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಗನನ್ನು ಸರಿಯಾಗಿ ಬದುಕೋಬೇಕು ಅಂತ ತಂದೆ ತಾಯಿ ತುಡಿತ. ಆದರೆ ಇಷ್ಟೆಲ್ಲ ಮತ್ತೆ 5-6 ಲಕ್ಷ ಹೊಂದಿಸಿ ಮಗನಿಗೆ ಚಿಕಿತ್ಸೆ ಕೊಡಲಿಕ್ಕೆ ಯಾವುದೇ ಥರದ ವ್ಯವಸ್ಥೆ ಅವ್ರ ಹತ್ರ ಇಲ್ಲ, ಶಕ್ತಿನೂ ಕೂಡ ಅವ್ರ ಹತ್ರ ಇಲ್ಲ. ಯಾಕೆಂದ್ರೆ ಅವರು ಅತಿ ಕಡುಬಡವರು. ಈ ಒಂದು ವ್ಯವಸ್ಥೆ ಒಳಗೆ ಅವರಿಗೆ ಕಳೆದ ಮಳೆಗಾಲದಲ್ಲಿ ಮನೇನೂ ಕೂಡ ಬಿದ್ದು ಹೋಗಿದೆ, ಉಳಿಲಿಕ್ಕೆ ಮನೆ ಸಹಿತಕ್ಕಿಲ್ಲ, ಶೌಚಾಲಯದ ವ್ಯವಸ್ಥೆನೂ ಸಹಿತಕ್ಕಿಲ್ಲ. ಬೇರೆ ಯಾರ್ದೋ ಅವರ ಚಿಕ್ಕಪ್ಪನ ಮನೆಯಲ್ಲಿ ಉಳಿದು ಆ ಹುಡುಗ ಜೀವನವನ್ನು ಸಾಗಿಸೋ ಪರಿಸ್ಥಿತಿ ಒಳಗೆ ಬಂದಿದ್ದಾರೆ. ಆದರೆ ತಾವೆಲ್ಲ ದಾನಿಗಳು ಆತನಿಗೆ ಸಹಕಾರ ಮಾಡಿದಲ್ಲಿ ಆತನೂ ಕೂಡ ನಿಮ್ಮಂಗೆ ಆರೋಗ್ಯವಂತ ಮನುಷ್ಯನಾಗಲಿಕ್ಕೆ ಸಾಧ್ಯ ಐತಿ. ತಾವೆಲ್ಲ ದಯಾಳು ದಾನಿ ಬಂಧುಗಳು ಆ ಹುಡುಗನಿಗೆ ದಾನದ ರೂಪದಲ್ಲಿ ಸಹಾಯ ಮಾಡಿದ್ದೇ ಆದಲ್ಲಿ ಆತನಿಗೆ ಚಿಕಿತ್ಸೆ ಫಲಕಾರಿಯಾಗಿ ಅವನು ಕೂಡ ನಿಮ್ಮ ಮಕ್ಕಳಂಗೆ ಒಬ್ಬ ಆರೋಗ್ಯವಂತ ಯುವಕನಾಗಲಿಕ್ಕೆ ಸಾಧ್ಯ ಐತಿ. ಈಗ ಅವನ ಪರಿಸ್ಥಿತಿ ಏನಿದೆ ಅಂದರೆ 2 ಕಾಲು ಸ್ವಾಧೀನವನ್ನು ಕಳೆದುಕೊಂಡಿದೆ. ಒಳ್ಳೆ ದುಡಿಯುವ ವಯಸ್ಸು, ವಿದ್ಯೆ ಕಲಿಯುವ ವಯಸ್ಸು, ವಿದ್ಯೆ ಕಲಿತು ಯಾವುದೋ ಒಂದು ನೌಕರಿಗೆ ಹೋಗೋ ವಯಸ್ಸಲ್ಲಿ ಅವನಿಗೆ ಈ ಪರಿಸ್ಥಿತಿ ಬಂದಿದೆ. ಹಾಗಾಗಿ ತಮ್ಮೆಲ್ಲ ದಯಾಳುಗಳಾದ ದಾನಿಗಳಲ್ಲಿ ಕೈ ಮುಗಿದು ಕಳಕಳಿಯ ವಿನಂತಿ ಏನಪ್ಪಾ ಅಂದರೆ ಆ ಹುಡುಗನಿಗೆ
ತಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣ ಸಹಾಯ ಮಾಡಿ ಆತನ ಚಿಕಿತ್ಸೆಗೆ ಅನುಕೂಲವಾಗಲಿ, ಅವನ ಆರೋಗ್ಯ ಸುಧಾರಣೆಗೆ ತಮ್ಮೆಲ್ಲರ ಬೆಂಬಲ ಇರಲಿ ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ.